ಓಂ ಶಾಂತಿ. ಮುರಳಿಯ ದಿನಾಂಕ 18/5/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಆತ್ಮಿಕ ನಶೆಯಲ್ಲಿ ಇರಿ. ನಾವು ಈಶ್ವರೀಯ ಪರಿವಾರದವರಾಗಿದ್ದೇವೆ. ನಾವು ನಮ್ಮ ಗುಪ್ತ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಾವು ನಮ್ಮ ಗುಪ್ತ ದೈವಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ. ಪ್ರಶ್ನೆ: ಮಕ್ಕಳಲ್ಲಿ ಯಾವ ಅಭ್ಯಾಸ ಪಕ್ಕ ಇದ್ದಾಗ ಪೂರ್ತಿ ದಿನ ಖುಷಿ ಇರುವುದು? ಉತ್ತರ: ಒಂದು ವೇಳೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವಿದ್ದರೆ ಪೂರ್ತಿ ದಿನ ಅಪಾರ ಖುಷಿ ಇರುವುದು. ತಂದೆಯ ಶ್ರೀಮತವಾಗಿದೆ, ಮಕ್ಕಳೇ, ಅಮೃತ ವೇಳೆಯಲ್ಲಿ ಎದ್ದು ತಮ್ಮ ತಂದೆಯ ಜೊತೆ ಮಧುರಾತಿ ಮಧುರ ಮಾತುಗಳನ್ನು ಮಾತನಾಡಿರಿ. ವಿಚಾರ ಮಾಡಿ, ನಾವು ಈಗ ಯಾವ ಪರಿವಾರದವರಾಗಿದ್ದೇವೆ, ನಮ್ಮ ಕರ್ತವ್ಯ ಏನಾಗಿದೆ. ಒಂದು ವೇಳೆ ಬುದ್ಧಿಯಲ್ಲಿ ಇದ್ದಿದ್ದೇ ಆದರೆ ನಮ್ಮದು ಇದು ಈಶ್ವರೀಯ ಪರಿವಾರ, ನಾವು ನಮ್ಮ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ, ಇದು ಬುದ್ಧಿಯಲ್ಲಿ ಇದ್ದರೆ ಪೂರ್ತಿ ದಿನ ಖುಷಿ ಇರುವುದು. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಆತ್ಮಿಕ ಪರಿವಾರವಾಗಿದೆ. ಅದೆಲ್ಲ ಶಾರೀರಿಕ ಪರಿವಾರ. ಇದಾಗಿದೆ ಆತ್ಮಿಕ ಪರಿವಾರ, ಆತ್ಮಿಕ ತಂದೆಯ ಪರಿವಾರ. ಹೇಗೆ ಲೌಕಿಕ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇರುತ್ತಾರೆ, ಅದು ಹದ್ದಿನ ಪರಿವಾರವಾಗಿದೆ. ತಾವು ಈಗ ಬೇಹದ್ದಿನ ಪರಿವಾರದವರಾಗಿದ್ದೀರಾ. ಮಕ್ಕಳು ಗಾಯನ ಮಾಡುತ್ತೀರಾ, ನೀವೇ ತಂದೆ ತಾಯಿ ಎಂದು ಅಂದಾಗ ಪರಿವಾರವಾಯಿತಲ್ವ. ರಚಯಿತನ ರಚನೆಯಾಯಿತು. ಹಾಗೆ ನೋಡಿದ್ರೆ ಮಕ್ಕಳು ಅವರ ರಚನೆಯಾಗಿದ್ದೇವೆ, ಆದರೆ ಗೊತ್ತಿರಲಿಲ್ಲ ಮೊದಲು. ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ, ಬೇಹದ್ದಿನ ತಂದೆಯ ಪರಿವಾರ ಇದಾಗಿದೆ, ಈಶ್ವರೀಯ ವಿಶ್ವವಿದ್ಯಾಲಯ. ಇದಕ್ಕಾಗಿ ಗಾಯನವಿದೆ, ವಿನಾಶ ಕಾಲಕ್ಕೆ ಪ್ರೀತಿ ಬುದ್ಧಿ ವಿಜಯಂತಿ. ಹಾಗೆ ನೋಡಿದ್ರೆ ಪರಿವಾರದ ಗಾಯನ ಎಂದಿಗೂ ಮಾಡುವುದಿಲ್ಲ. ತಾವು ಈಶ್ವರೀಯ ಪರಿವಾರದವರಾಗಿದ್ದೀರಾ, ಗುಪ್ತ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಇದು ಯಾರಿಗೂ ಗೊತ್ತೇ ಆಗುವುದಿಲ್ಲ. ತಮಗೆ ನಶೆ ಇದೆ. ಯಾರೆಲ್ಲ ಬಾಬಾರವರನ್ನು ನೆನಪು ಮಾಡುತ್ತಾರೆ ಅವರಿಗೆ ನಶೆ ಇರುವುದು. ದೇಹಾಭಿಮಾನದಲ್ಲಿ ಬರುವುದರಿಂದ ಆ ನಶೆ ಇಳಿದು ಹೋಗುವುದು. ಇದು ಈಶ್ವರೀಯ ಪರಿವಾರವಾಗಿದೆ. ನಾವು ಮನೆಗೆ ಹೋಗಬೇಕು ಮತ್ತು ದೈವಿ ರಾಜಧಾನಿಯಲ್ಲಿ ಬರಬೇಕಾಗಿದೆ. ಅದಾಗಿದೆ ದೈವಿ ಪರಿವಾರ. ಲೌಕಿಕದ್ದಾಗಿದೆ ಆಸುರಿ ಪರಿವಾರ. ಸತ್ಯಯುಗದ್ದು ದೈವಿ ಪರಿವಾರ. ಇದಾಗಿದೆ ಈಶ್ವರೀಯ ಪರಿವಾರ. ಆತ್ಮಿಕ ಬಾಬ್ದಾದರವರಿಗೆ ಮಕ್ಕಳು ಸಹೋದರ ಸಹೋದರಿ ಆಗಿದ್ದೀರಾ. ಇದಾಗಿದೆ ಆತ್ಮಿಕ ಪ್ರವೃತ್ತಿ ಮಾರ್ಗ. ಸತ್ಯಯುಗದಲ್ಲಿ ಈಶ್ವರೀಯ ಪರಿವಾರ ಎಂದು ಹೇಳುವುದಿಲ್ಲ, ಅಲ್ಲಿ ದೈವಿ ಪರಿವಾರವಿರುವುದು. ಈ ಈಶ್ವರೀಯ ಪರಿವಾರ ಬಹಳ ಜಬರ್ದಸ್ತಿದೆ. ತಮಗೆ ಗೊತ್ತಿದೆ, ಈಗ ನಾವು ಈಶ್ವರೀಯ ಪರಿವಾರದವರಾಗಿದ್ದೇವೆ, ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು. ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುಳಿತುಕೊಂಡಾಗ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವಾಗುವುದು. ಉಮಂಗದಲ್ಲಿ ಬರುತ್ತೀರಾ. ಯಾವಾಗ ಎಲ್ಲ ಮನುಷ್ಯರು ನಿದ್ರೆಯಲ್ಲಿ ಮಲಗಿರುತ್ತಾರೆ, ತಾವು ಆ ಸಮಯದಲ್ಲಿ ಜಾಗೃತರಾಗಿರುತ್ತೀರಾ. ಅಮೃತ ವೇಳೆಯಲ್ಲಿ ನಾವೆಲ್ಲರೂ ಬಾಬ್ರೂರ ನೆನಪಿನಲ್ಲಿರ್ತೇವೆ. ಜಗತ್ತಿನ ಆತ್ಮರೆಲ್ಲರೂ ನಿದ್ರೆಯಲ್ಲಿರುತ್ತಾರೆ. ತಾವು ಬೆಳಗ್ಗೆ ಎದ್ದು ಇಂತಹ ವಿಚಾರ ಮಾಡಬೇಕು. ಮತ್ತೆ ನೋಡಿ ತಮಗೆ ಎಷ್ಟು ಖುಷಿ ಇರುವುದು. ಏನಿಲ್ಲ ಬಾಬಾರವರಿಂದ ಶ್ರೀಮತ ಸಿಗುತ್ತಿದೆ ಅದರಂತೆ ನಡೆಯಬೇಕು. ಮತ್ತು ತಮಗೆ ಖುಷಿಯೂ ಸಹ ಬಹಳ ಆಗುವುದು. ಈಶ್ವರೀಯ ಪರಿವಾರದ ನೆನಪು ಬರುವುದು. ಆಸುರಿ ಪರಿವಾರದ ಜೊತೆ ಮನಸ್ಸು ದೂರವಾಗುವುದು. ಹೊಸ ಮನೆ ಯಾವಾಗ ಬಿಲ್ಕುಲ್ ತಯಾರಾಗತ್ತೆ ಆಗ ಹಳೆಯದರ ಜೊತೆ ಆಸಕ್ತಿ ಹೊರಟು ಹೋಗುವುದು. ಎಲ್ಲಿಯವರೆಗೆ ಹೊಸ ಮನೆ ತಯಾರಾಗುವುದಿಲ್ಲ ಅಲ್ಲಿಯವರೆಗೆ ಒಂದಲ್ಲ ಒಂದು ರೀತಿಯ ರಿಪೇರಿ ಕೆಲಸಗಳು ನಡೆಯುತ್ತಿರುತ್ತವೆ. ಮತ್ತು ಮನಸ್ಸೇ ದೂರ ಆಗತ್ತೆ. ಇದು ಹಳೆಯ ಪ್ರಪಂಚವೂ ಸಹ ಹಾಗೆಯೇ. ಈಗ ತಾವು ತಿಳಿದುಕೊಂಡಿದ್ದೀರಾ, ಇದು ಹಳೆಯ ಮನೆಯಾಗಿದೆ, ನಾವು ಹೊಸ ಮನೆಯಲ್ಲಿ ಹೋಗುತ್ತೇವೆ.
ಅನಂತರ ಹೊಸ ವಸ್ತ್ರವನ್ನು ಧರಿಸುತ್ತೇವೆ. ಈ ದೇಹವು ಸಹ ಹಳೆಯದಾಗಿದೆ. ಈಗ ತಾವು ಭವಿಷ್ಯದ 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೀರಾ. ಇಲ್ಲಿ ರಾಜ್ಯ ಮಾಡುವುದಿಲ್ಲ, ಇಲ್ಲಿ ಸ್ಥಾಪನೆಯಾಗುವುದು. ಈ ಮಾತುಗಳು ಕೇವಲ ನೀವೇ ತಿಳಿದುಕೊಂಡಿದ್ದೀರಾ. ಇದಿರುವುದೇ ಗೀತೆ, ರಾಜಯೋಗ ಅಲ್ವಾ, ಗೀತೆಯ ಜ್ಞಾನ ಅಲ್ವಾ. ಇದಕ್ಕೆ ಹೇಳಲಾಗುವುದು ಸಹಜ ರಾಜಯೋಗ. ಅನೇಕ ಬಾರಿ ತಾವು ಈ ರಾಜಯೋಗ ಅಭ್ಯಾಸದ ಮೂಲಕ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೀರಾ. ಅಲ್ಲಿ ಈ ಮಾತುಗಳು ನೆನಪಿರುವುದಿಲ್ಲ. ಸತ್ಯಯುಗದಲ್ಲಿ ಒಂದು ವೇಳೆ ಅಲ್ಲಿಯೂ ಈ ಮಾತುಗಳು ನೆನಪಿದ್ದೇ ಆದರೆ ಸುಖ ಇರುವುದಿಲ್ಲ, ಸುಖದ ಅನುಭವವೇ ಆಗುವುದಿಲ್ಲ, ಚಿಂತೆಯಾಗುವುದು. ಮುಂದೆ ಹೋಗ್ತಾ ನಾವು ಈ ರೀತಿ ಆಗ್ತೀವಿ ಅಲ್ವಾ ಎಂದು. ಈ ಸಮಯದಲ್ಲಿ ತಮಗೆ ಗುಪ್ತವಾದ ನಶೆ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಬಾಬಾರವರ ಪರಿವಾರ ಇದಾಗಿದೆ. ಇದಕ್ಕೆ ಹೇಳಲಾಗುವುದು ಈಶ್ವರಿಯ ಗುಪ್ತ ಪರಿವಾರ ಎಂದು. ಈಶ್ವರಿಯ ವಿಶ್ವವಿದ್ಯಾಲಯ, ಈಶ್ವರಿಯ ಯಜ್ಞ ಎಂದು ಸಹ ಹೇಳಲಾಗುವುದು. ಪರಿವಾರ ಅಲ್ವಾ. ಬಹಳ ಪ್ರಿಯರು ನಾವು ಆಗಬೇಕು. ಬಾಬಾ ಹೇಳ್ತಾರೆ ಬಹುತ್ ಲವ್ಲಿ ಬನನಾ ಹೇ. ಭವಿಷ್ಯದಲ್ಲಿ ತಾವು ಬಹಳ ಪ್ರಿಯರಿರ್ತೀರ, ಲವ್ಲಿ ಇರ್ತೀರ, ಪ್ರೀತಿ ಪಾತ್ರರಾಗಿರ್ತೀರ. ತಾವು ರೂಪ ಬಸಂತಾಗಿದ್ದೀರಾ. ಆತ್ಮ ರೂಪವೂ ಆಗಿದೆ, ಬಸಂತೂ ಆಗಿದೆ. ಇಷ್ಟು ಚಿಕ್ಕ ಆತ್ಮ ಅವಿನಾಶಿ ಪಾತ್ರವನ್ನು ಅಭಿನಯಿಸುತ್ತದೆ. ಈ ಸಮಯದಲ್ಲಿ ತಾವು ರೂಪ ಬಸಂತಾಗಿದ್ದೀರಾ. ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. ಅವಶ್ಯವಾಗಿ ತಂದೆ ಜ್ಞಾನ ಕೊಡುತ್ತಾರೆ. ಯಾವಾಗ ಈ ಶರೀರದಲ್ಲಿ ಬರುತ್ತಾರೆ, ಬ್ರಹ್ಮ ಬಾಬರವರ ಶರೀರದಲ್ಲಿ. ತಾವು ತಿಳಿದುಕೊಂಡಿದ್ದೀರಾ, ಜ್ಞಾನದ ಸುರಿಮಳೆಯನ್ನು ತಂದೆ ಸುರಿಸುತ್ತಾರೆ. ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ಬಾಬಾ ಕೊಡುವ ಜ್ಞಾನರತ್ನಗಳು. ಈಗ ತಾವು ಆತ್ಮರಿಗೆ ತಂದೆಯ ಪರಿಚಯ ಸಿಕ್ಕಿದೆ. ಬಾಬಾ ಸ್ಮೃತಿ ಮಾಡಿಸುತ್ತಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿದೆ ಈ 84 ಜನ್ಮಗಳ ಚಕ್ರ ಹೇಗೆ ಸುತ್ತುವುದು. ಆದ್ದರಿಂದ ನಿಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿ. ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರು ಸ್ವದರ್ಶನ ಚಕ್ರಧಾರಿಗಳಾಗಿರಲಿಲ್ಲ. ಅವರಲ್ಲಿ ಈ ಜ್ಞಾನವೂ ಇರುವುದಿಲ್ಲ. ಈಗ ಆತ್ಮನಿಗೆ ಈ ಜ್ಞಾನ ಸಿಗುತ್ತಿದೆ. ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ. ಬಲೆ ತ್ರಿಮೂರ್ತಿ ಎಂದು ಹೇಳುತ್ತಾರೆ, ಮತ್ತೆಯೂ ಸಹ ಶಿವನನ್ನು ತೋರಿಸುವುದಿಲ್ಲ. ತ್ರಿಮೂರ್ತಿಯ ಚಿತ್ರ ಬಹಳ ನೋಡಿರ್ತೀರ. ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮರವರಂತೂ ಇಲ್ಲಿ ಇದ್ದಾರೆ ಅಲ್ವಾ. ಇವರಾಗ್ಬಿಟ್ರು ಬಹಳ ಹಳಬರು, ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದಾಗ ಇವರಾದರೂ ಪ್ರಜಾಪಿತ ಬ್ರಹ್ಮ. ತಾವೆಲ್ಲರೂ ಸಂತಾನರು. ಬಾಬಾರವರು ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮರವರ ಮೂಲಕ ಅಂದಾಗ ಬ್ರಹ್ಮ ದೊಡ್ಡವರಾದ್ರಲ್ವ ಮನುಕುಲದಲ್ಲಿ ತೋರಿಸ್ತಾರೆ ವೃದ್ಧ ಅವಸ್ಥೆಯಲ್ಲಿ. ಇವರು 84 ಜನ್ಮಗಳ ಚಕ್ರವನ್ನು ಸುತ್ತುತ್ತಾರೆ. ಈಗ ತಾವು ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ. ಇದನ್ನು ತಿಳಿದುಕೊಂಡಿದ್ದೀರಾ, ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಆತ್ಮರಿಗೆ ತಂದೆಯ ಪರಿಚಯ ಕೊಡಬೇಕು. ಈಗ ಭಾರತದ್ದು ಬಹಳ ದೊಡ್ಡ ಕಲ್ಯಾಣವಾಗುತ್ತಿದೆ. ಎಲ್ಲ ಆತ್ಮರು ಪವಿತ್ರರಾಗಿ ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತೇವೆ. ತಾವು ಭಾರತದ ಸೇವೆಯಲ್ಲಿ ಉಪಸ್ಥಿತರಿದ್ದೀರಾ. ಭಾರತ ಖಾಸಾಗಿ ಮತ್ತು ಪೂರ್ತಿ ಪ್ರಪಂಚದ ಸೇವೆ ಮಾಡುತ್ತಿದ್ದೀರಾ. ಈಗ ತಾವು ಕಡಿಮೆ ಜನ ಇದ್ದೀರಾ. ಈ ಮಾತುಗಳನ್ನು ತಿಳಿದುಕೊಳ್ಳುತ್ತೀರಾ. ನಂತರ ಹೋಲ್ಸೇಲ್ ಆಗಿ ಎಲ್ಲರಿಗೂ ತಿಳಿಸಲಾಗುವುದು. ಬಾಬಾ ಹೇಳ್ತಾರೆ, ಮಕ್ಕಳೇ ಮನ ಭವ. ಬೇರೇನೂ ಸಹ ಅಂದರೆ ತಿಳಿಸ್ಕೊಡ್ಲಾಗತ್ತೆ. ಕೋರ್ಸು ಸಿಂಗಲ್ ಆಗಿಯೂ ತಿಳಿಸಲಾಗತ್ತೆ. ಯಾರೆಲ್ಲ ದೈವಿ ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ತೊಡಗಿದ್ದೀರಾ ಅವರೆಲ್ಲರಿಗೂ ಈ ಜ್ಞಾನವಿದೆ. ಬಾಪೂಜಿ, ಗಾಂಧೀಜಿ ಏನು ಮಾಡ್ತಾ ಇದ್ರು, ಅವರು ಸಹ ರಾಮರಾಜ್ಯವನ್ನು ಬಯಸುತ್ತಿದ್ದರು. ಹೇಗೆ ಅದ್ಭುತವಾದ ಆಟ ಅಲ್ವಾ. ಈಗ ತಾವು ಸಾಕ್ಷಿಯಾಗಿ ಆಟ ನೋಡುತ್ತೀರಾ. ತಮಗೆ ನಗು ಬರುತ್ತೆ. ಎಲ್ಲಿನ ಮಾತನ್ನು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಬಾಬಾ ಹೇಳುತ್ತಾರೆ, ಡ್ರಾಮಾನುಸಾರವಾಗಿ ಪ್ರಪಂಚದ ಗತಿ ತುಂಬ ಕೆಟ್ಟು ಹೋಗಿದೆ. ಮತ್ತು ಬಾಬಾರವರು ಬಂದು ಸದ್ಗತಿಯನ್ನು ಮಾಡುತ್ತಿದ್ದಾರೆ.
ತಾವು ಮಕ್ಕಳಿಗೆ ನಶೆ ಏರಿದೆ. ಇವರಾಗಿದ್ದಾರೆ ಪೂರ್ತಿ ಪ್ರಪಂಚದ ನಿರಾಕಾರಿ ಬಾಪೂಜಿ. ಈ ಬ್ರಹ್ಮ ಬಾಬಾ ಯಾರ ಮಗು ಆಗಿದ್ದಾರೆ? ಶಿವ ತಂದೆಯ ಮಗ. ಅವ್ರು ಯಾರ ಮಗ? ಮಾತೇರು ಹೇಳ್ತಾರೆ ಶಿವಬಾಬರವರು ನಮ್ಮ ಮಗ ಆಗಿದ್ದಾರೆ ಎಂದು. ಇದಾಗಿದೆ ಶಿವ ತಂದೆಯ ಆಟೋಟ, ಕೇಳ್ಪಾಲ್ ಅಂತಾರೆ ಬಾಬರವರು. ಅಂದರೆ ನೀವು ನನ್ನನ್ನು ವಾರಿಸ್ ಮಾಡಿಕೊಂಡಿದ್ದೆ ಆದರೆ ನನ್ನ ಎಲ್ಲ ಆಸ್ತಿ ಹಕ್ಕುದಾರರನ್ನಾಗಿ ನಿಮ್ಮನ್ನು ಮಾಡ್ತೀನಿ ಅಂತಾರೆ ಬಾಬಾ. ಬಗ್ಗೆ ಧ್ಯಾನದಲ್ಲಿ ಅಥವಾ ಸಾಕ್ಷಾತ್ಕಾರದಲ್ಲಿ ಮಾಯೆಯ ಪ್ರವೇಶತೆ ಬಹಳ ಆಗುವುದು. ಏನು ಹೇಳ್ತಾರಲ್ವ ಜನ ಕೆಲವರು, ನಮ್ಮಲ್ಲಿ ಶಿವಬಾಬಾ ಬರ್ತಾರೆ ಎಂದು, ಶಿವಬಾಬಾ ಇದು ಹೇಳ್ತಾರೆ ಅದು ಹೇಳ್ತಾರೆ ಎಂದು. ಅದೆಲ್ಲವೂ ಸಹ ಭೂತದ ಪ್ರವೇಶತೆ ಆಗಿದೆ. ತಾವು ಮಕ್ಕಳು ಎಚ್ಚರವಾಗಿ ಇರಬೇಕು. ಯಾರಲ್ಲೂ ಶಿವಬಾಬಾ ಬರುವುದಿಲ್ಲ. ಬಾಕಿ ಬ್ರಹ್ಮ ಬಾಬರೂರಲ್ಲಿ ಶಿವಬಾಬಾ ಬರ್ತಾಯಿದ್ರು, ದಾದಿಯವರ ತನುವಿನಲ್ಲಿ ಬಾಪ್ದಾದ ಬರ್ತಾಯಿದ್ರು. ಆದರೆ ಈಗ ಯಾರಲ್ಲಿಯೂ ಬಾಪ್ದಾದ ಅಥವಾ ಶಿವಬಾಬಾ ಬ್ರಹ್ಮಬಾಬಾ ಯಾರೂ ಬರೋದಿಲ್ಲ. ಕೆಲವರಲ್ಲಿ ಪ್ರೇತಾತ್ಮಗಳು ಅಂದರೆ ಪ್ರವೇಶ ಆಗತ್ತೆ. ಅವ್ರು ಹೇಳ್ತಾರೆ ನಾವೇ ಶಿವಬಾಬಾ ಅಂತ. ಆದರೆ ಅದು ನಿಜ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಭೂತಗಳ ಕಾಯಿಲೆ ಯಾವ ರೀತಿ ಅಂತ ಹೇಳಿದ್ರೆ ಎರಡೂ ಪ್ರಪಂಚಗಳಿಂದ ಆರಿಸ್ಬಿಡತ್ತೆ. ಈ ಪ್ರಪಂಚದಲ್ಲೂ ಅವ್ರು ಬದುಕಲಿಕ್ಕಾಗಲ್ಲ, ಆ ಪ್ರಪಂಚದಲ್ಲೂ ಬದುಕಲಿಕ್ಕಾಗಲ್ಲ. ಭೂತಗಳ ಪ್ರವೇಶತೆ ಆಯಿತು ಅಂದರೆ ಎಂದಿಗೂ ತಮಗೆ ಈ ವಿಚಾರವೂ ಬರಬಾರ್ದು ನಮಗೆ ಸಾಕ್ಷಾತ್ಕಾರವಾಗಬೇಕು ಎಂದು. ಅದೆಲ್ಲವೂ ಭಕ್ತಿ ಮಾರ್ಗದ ವಿಚಾರಗಳಾಗಿವೆ. ಜ್ಞಾನ ಮಾರ್ಗವನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು. ಮಾಯೆ ಅನೇಕ ಪ್ರಕಾರದಿಂದ ಮೋಸ ಮಾಡಿಸುತ್ತದೆ. ಸಾಕ್ಷಾತ್ಕಾರದಿಂದ ಏನೂ ಲಾಭ ಇಲ್ಲ. ಬಾಬಾ ಹೇಳುತ್ತಾರೆ ಇವರ ಮೂಲಕ ಸಗಾಯಿ ಮಾಡಿಸಲಾಗುವುದು, ನಿಶ್ಚಿತಾರ್ಥ ಮಾಡಿಸಲಾಗುವುದು. ಬಾಬಾರವರ ಆಜ್ಞೆಯಾಗಿದೆ ತಾವು ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಮ್ಮ ಕಲ್ಯಾಣಕ್ಕಾಗಿ ಬಾಬಾರವರನ್ನು ನೆನಪು ಮಾಡಬೇಕು. ಇದಂತೂ ಬಹಳ ತಿಳಿದುಕೊಳ್ಳುವ ಮಾತಾಗಿದೆ. ಬಾಬಾರವರಿಗೆ ಯಾರೇ ಸಮಾಚಾರ ಬರೀಬಹುದು. ಕೆಲವು ಮಕ್ಕಳು ಅಷ್ಟು ಬುದ್ಧಿವಂತಿಕೆಯಿಂದನೂ ಇರುವುದಿಲ್ಲ. ಬೇಹದ್ದಿನ ತಂದೆಗೆ ಪತ್ರದಲ್ಲಿ ತಮ್ಮ ಖುಷಿಯ ಸಮಾಚಾರವನ್ನೇ ಬರೆಯುವುದಿಲ್ಲ. ಲೌಕಿಕ ತಂದೆಗೂ ಪತ್ರ ಬರೆಯುವುದಿಲ್ಲ ಅಂದಾಗ ಆರಾಮೇ ಹೋಗ್ಬಿಡತ್ತೆ ಅಲ್ವಾ, ನೆಮ್ಮದಿ ಅನಿಸೋದಿಲ್ಲ ಅಲ್ವಾ. ಬಾಬಾ ಹೇಳ್ತಾರೆ ಬೇಹದ್ದಿನ ತಂದೆಗೂ ಸಹ ಪತ್ರ ಬರೆಯುವುದಿಲ್ಲ. ಇವರಂತೂ ಬೇಹದ್ದಿನ ತಂದೆ ನೋಡ್ತಾರೆ 1 ತಿಂಗಳು ಅಥವಾ 1.5 ತಿಂಗಳು ಪತ್ರ ಬರೆದಿಲ್ಲ ಅಂದರೆ ಬಾಬಾ ತಿಳ್ಕೊಳ್ತಾರೆ ಬಹುಶಃ ಮಾಯೆ ತಿಂದುಬಿಟ್ಟಿದೆ ಎಂದು. ಇಂತಹ ಪಾರಲೌಕಿಕ ತಂದೆಗೆ ಪತ್ರ ಬರೆಯುವುದಿಲ್ಲ. ಅಷ್ಟಾದರೂ ಬರೀಬೇಕಲ್ವಾ ಬಾಬಾ, ನಾವು ನಾರಾಯಣಿ ನಶೆಯಲ್ಲಿ ಸದಾ ಇರ್ತೀವಿ, ನೀವು ಕೊಟ್ಟಿರುವ ಯುಕ್ತಿಯಲ್ಲಿ ನಾವು ತತ್ಪರರಾಗಿದ್ದೇವೆ ಎಂದು ಹೇಳಬೇಕಲ್ವಾ. ಆಗ ಬಾಬಾ ತಿಳ್ಕೊಳ್ತಾರೆ ಇವರು ಖುಷಿಯಾಗಿ ಇದ್ದಾರೆ, ರಾಜಿ ಇದ್ದಾರೆ ಎಂದು. ಪತ್ರವನ್ನೇ ಬರೆದಿಲ್ಲ ಅಂದರೆ ಬಾಬಾ ತಿಳ್ಕೊಳ್ತಾರೆ ಇವರಿಗೆ ಕಾಯಿಲೆ ಬಂದುಬಿಟ್ಟಿದೆ, ನೆನಪಲ್ಲೇ ಇರೋದಿಲ್ಲ ಎಂದು. ಇಲ್ಲ ಅಂದರೆ ಬಾಬ್ರವ್ರಿಗೆ ಸಮಾಚಾರ ಕೊಡಬೇಕಲ್ವಾ. ಬಾಬಾ ನಾವು ಈ ಸರ್ವಿಸ್ ಮಾಡುತ್ತಿದ್ದೇವೆ, ಇವರಿಗೆ ತಿಳಿಸ್ಕೊಟ್ವಿ, ಇವರ ಬುದ್ಧಿಯಲ್ಲಿ ಪೂರ್ತಿಯಾಗಿ ಕುಳಿತುಕೊಳ್ತಾ ಇಲ್ಲ, ಇವ್ರ ಬುದ್ಧಿಯಲ್ಲಿ ಕುಳಿತುಕೊಳ್ತಾ ಇದೆ. ಬಾಬರವರಿಗೆ ಪತ್ರ ಬರೀಬೇಕು. ಮತ್ತು ಈ ಬ್ರಹ್ಮ ಬಾಬರವರು ಕೂಡ ಹೇಳ್ಕೊಡ್ತಾರೆ ಈ ರೀತಿ ಹೇಳಿ ಶಿವಬಾಬರವ್ರಿಗೆ ಪತ್ರ ಬರೀರಿ ಅಥವಾ ಈ ರೀತಿ ತಿಳಿಸಿ ಎಂದು. ಭಕ್ತಿ ಮಾರ್ಗದಲ್ಲಿ ಏನು ಹೇಳುತ್ತಾರೆ ಏನನ್ನು ತಿಳಿದುಕೊಂಡಿಲ್ಲ. ಮುಖ್ಯ ಮಾತಾಗಿದೆ ಬಾಬಾರವರನ್ನೇ ತಿಳಿದುಕೊಂಡಿಲ್ಲ. ಬಾಬಾರವರನ್ನು ತಿಳಿದುಕೊಳ್ಳುವುದರಿಂದ ಭಾರತ ಸದ್ಗತಿಯನ್ನು ಹೊಂದುವುದು. ಬಾಬಾರವರನ್ನು ತಿಳಿದುಕೊಳ್ಳದ ಕಾರಣದಿಂದಾಗಿ ಭಾರತ ಬಿಲ್ಕುಲ್ ದುರ್ಗತಿಯನ್ನು ಹೊಂದಿದೆ. ಈಗ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ನಿಮಗೆ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ, ಬಾಕಿ ಎಲ್ಲರನ್ನ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಭಾರತ ಜೀವನ್ ಮುಕ್ತಿಯಲ್ಲಿತ್ತು ಅಂದಾಗ ಬಾಕಿ ಆ ಸಮಯದಲ್ಲಿ ಎಲ್ಲರೂ ಮುಕ್ತಿಯಲ್ಲಿ ಇದ್ದರು. ಈ ಪರಿವರ್ತನೆ ಒಬ್ಬ ಬಾಬಾರವರ ವಿನಃ ಮತ್ತಾರೂ ಸಹ ಮಾಡಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿ ಅವಶ್ಯವಾಗಿ ಕಲ್ಪಕಲ್ಪವು ಸಂಗಮ ಯುಗದಲ್ಲಿಯೇ ಆಗುವುದು. ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರ ತಂದೆ, ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ. ಅವರನ್ನು ಆತ್ಮರೇ ನೆನಪು ಮಾಡುತ್ತೇವೆ.
ನಿಮಗೆ ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆಯರಿದ್ದರು, ಸತ್ಯಯುಗದಲ್ಲಂತೂ ಒಬ್ಬರೇ ತಂದೆ ಇರುತ್ತಾರೆ, ಸಂಗಮ ಯುಗದಲ್ಲಿ 3 ಜನ ಬಾಬಾ 3 ಜನ ತಂದೆ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಅಂತೂ ತಂದೆ ಆದರೂ ಅಲ್ವಾ, ಶಿವನೂ ಸಹ ತಂದೆಯಾಗಿದ್ದಾರೆ. ಶಿವ ತಂದೆ ಸರ್ವ ಆತ್ಮರ ತಂದೆಯಾಗಿದ್ದಾರೆ. ಅವರಿಂದಲೇ ಆಸ್ತಿ ಸಿಗುವುದು, ಅವರನ್ನು ನೆನಪು ಮಾಡುವುದರಿಂದಲೇ ವಿಕರ್ಮ ವಿನಾಶವಾಗುವುದು. ಬ್ರಹ್ಮರವರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗುವುದಿಲ್ಲ. ಆದ್ದರಿಂದ ಶಿವ ತಂದೆಯನ್ನೇ ನೆನಪು ಮಾಡಬೇಕು. ನಾವು ಅವರಿಗೆ ಮಕ್ಕಳಾಗಿದ್ದೇವೆ. ಇದಾಗಿದೆ ಸತ್ಯವಾದ ರಿಯಲ್ ಜ್ಞಾನ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳಾಗಿದ್ದೇವೆ. ನಮ್ಮ ಪ್ರತಿ ಬಾಬಾ ಜ್ಞಾನ ತಿಳಿಸುತ್ತಾರೆ. ಬಾಕಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ದೇಹಾಭಿಮಾನಿ ಪತಿತ ಮನುಷ್ಯರು ಏನು ಕರ್ತವ್ಯ ಮಾಡುತ್ತಾರೆ ಅದು ಪತಿತವಾಗಿರುವಂತಹ ಕರ್ತವ್ಯವನ್ನೇ ಮಾಡುತ್ತಾರೆ. ದಾನ ಪುಣ್ಯ ಏನು ಮಾಡುತ್ತಾರೆ ಅದೆಲ್ಲವೂ ಕೂಡ ಪತಿತರನ್ನಾಗಿಯೇ ಮಾಡುವುದು. ರಾವಣ ರಾಜ್ಯದಲ್ಲಿ ಇದೇ ಆಗತ್ತೆ ಅಲ್ವಾ. ಈಗ ತಂದೆ ಬಂದು ಆಜ್ಞೆಯನ್ನು ಹೊರಡಿಸುತ್ತಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಎಚ್ಚರವಾಗಿ ಇರಿ, ವಿಕಾರದಲ್ಲಿ ಹೋಗಬೇಡಿ. ಕಾಮ ವಿಕಾರದ ಮೇಲೆ ವಿಜಯ ಪಡೆಯಬೇಕು. ಬಿರುಗಾಳಿಗಳಂತೂ ಬಹಳಷ್ಟು ಬರುತ್ತವೆ, ಅದರಲ್ಲಿ ಸಿಕ್ಕಿಕೊಳ್ಳಬಾರದು. ಮಾಯೆಯ ವಿಕಲ್ಪಗಳು ಅಷ್ಟು ಬರುತ್ತೆ, ಅಜ್ಞಾನ ಕಾಲದಲ್ಲಿಯೂ ಸಹ ಬಂದಿರುವುದಿಲ್ಲ. ಅಂತಹ ವಿಕಲ್ಪಗಳು ಅಂದರೆ ವಿಕಾರಿ ಸಂಕಲ್ಪಗಳೆಲ್ಲ ಬರುತ್ತೆ, ಅಜ್ಞಾನದಲ್ಲೂ ಬಂದಿರಲ್ಲ. ಆ ರೀತಿ ಮಾಯೆ ಬಲೆ ಬರುತ್ತೆ. ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಖುಷಿಯಾಗಿದ್ವಿ ಎಂದು. ಈಗ ನಿಮ್ಮನ್ನು ನೆನಪು ಮಾಡಲಿಕ್ಕೆ ಬಯಸ್ತೀವಿ ಬಾಬಾ, ಆದರೆ ಮಾಡಲಿಕ್ಕಾಗ್ತಾ ಇಲ್ಲ, ಬಿಂದುವಿನ ನೆನಪೇ ಆಗ್ತಾ ಇಲ್ಲ ಎಂದು. ದೊಡ್ಡ ವಸ್ತು ಅಂತೂ ನೆನಪಿರುತ್ತೆ ಅಲ್ವಾ, ನೆನಪು ಮಾಡ್ತಾ ಇದ್ರಿ ಭಕ್ತಿಯಲ್ಲಿ. ಬಾಬಾ ಹೇಳ್ತಾರೆ, ನೀವು ಶಿವ ತಂದೆ ಎಂದು ಹೇಳಿ ನೆನಪು ಮಾಡಿ. ಈ ಹಳೆಯ ಪ್ರಪಂಚವನ್ನು ಮರೆಯಿರಿ. ತಾವು ಶಾಂತಿಧಾಮದಲ್ಲಿ ತಂದೆಯನ್ನು ನೆನಪು ಮಾಡಿ. ಕೇವಲ ಶಾಂತಿಧಾಮವನ್ನು ನೆನಪು ಮಾಡಬಾರದು. ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುವುದು. ಆತ್ಮನಿಗೆ ಮಧುರ ಪ್ರೀತಿ, ಮಧುರ ತಂದೆಯ ಜೊತೆ ಇರಬೇಕು. ಅರ್ಧ ಕಲ್ಪದ ಪ್ರಿಯತಮ ಶಿವ ತಂದೆಯಾಗಿದ್ದಾರೆ. ಆತ್ಮ ಹೇಳುತ್ತೆ, ನಾವು ಅರ್ಧ ಕಲ್ಪ ನಿಮ್ಮನ್ನು ಮರೆತಿದ್ದೆವು ಎಂದು. ಇಲ್ಲಿ ಬ್ರಾಹ್ಮಣಿಯರು ಯಾರೆಲ್ಲರನ್ನ ಕರೆದುಕೊಂಡು ಬರುತ್ತಾರೆ, ಬಹಳ ಎಚ್ಚರಿಕೆಯಿಂದ ನಿಶ್ಚಯ ಬುದ್ಧಿ ಉಳ್ಳವರನ್ನೇ ಕರೆದುಕೊಂಡು ಬರಬೇಕು. ಒಂದು ವೇಳೆ ಇಲ್ಲಿ ಬಂದು ಮತ್ತೆ ಮನೆಗೆ ವಾಪಸ್ ಹೋದ ಮೇಲೆ ಪತಿತರಾದರೆ ಆ ಶಿಕ್ಷೆ ಬ್ರಾಹ್ಮಣಿಯ ಮೇಲೆಯೂ ಬರುವುದು. ಆದ್ದರಿಂದ ಬ್ರಾಹ್ಮಣಿಯ ಮೇಲೆ ಯಾರ ಅಕ್ಕಂದಿರು ಟೀಚರ್ಸು ಮಧುಬನಕ್ಕೆ ಕರ್ಕೊಂಡು ಹೋಗ್ತೀವಿ. ಬಾಬಾ ಹೇಳ್ತಾರೆ, ಪವಿತ್ರ ಆತ್ಮಗಳನ್ನೇ ಕರ್ಕೊಂಡು ಹೋಗಬೇಕು. ಏನೆಲ್ಲ ಈಶ್ವರಿಯ ನಿಯಮಗಳಿದೆ ಅದನ್ನು ಪಾಲಿಸುವಂತಹವರನ್ನು. ಒಂದು ವೇಳೆ ಹೋಗೋವ್ರಿಗೂ ಪವಿತ್ರವಾಗಿರ್ತಾರೆ, ಬಂದಮೇಲೆ ಏನಾದರೂ ಮತ್ತೆ ವಿಕಾರಕ್ಕೆ ವಶ ಆದರೆ ಬಾಬಾ ಹೇಳ್ತಾರೆ ಬ್ರಾಹ್ಮಣಿಯ ಮೇಲೆಯೂ ಆ ಹೊರೆ ಆಗುವುದು. ಆದ್ದರಿಂದ ಬ್ರಾಹ್ಮಣಿಯ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಬಾಬರವರು ಈ ಬ್ರಹ್ಮ ಬಾಬರವರ ರಥವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ. ಇಲ್ಲಂತೂ ಕೆಟ್ಟ ಮಾತುಗಳೇ ಇಲ್ಲ. ಪರಸ್ಪರದಲ್ಲಿ ನಗೋದು, ಖುಷಿಯಾಗಿರೋದು, ಮಾತನಾಡುವುದು, ಅದಕ್ಕೋಸ್ಕರ ಏನು ಅಡ್ಡಿ ಇಲ್ಲ. ಅದು ಮಾಡಬಾರ್ದು ಅಂತ ಏನು ಬಾಬಾ ಹೇಳೋದಿಲ್ಲ. ಬಾಕಿ ಸ್ವಲ್ಪ ಯಾವುದೇ ಆತ್ಮನ ಜೊತೆ ಪ್ರೀತಿ ಇಟ್ಟುಕೊಂಡಿದ್ದರೆ ಮತ್ತೆ ಅದು ಜಾಸ್ತಿ ಆಗತ್ತೆ, ವೃದ್ಧಿ ಆಗತ್ತೆ. ಅವರ ನೆನಪು ಬರ್ತಾ ಇರತ್ತೆ. ಅದಕ್ಕೋಸ್ಕರ ಇದರಿಂದಲೂ ಸಹ ಭಿನ್ನರಾಗಬೇಕು. ಈಗ ತಾವು ಮನೆಯಲ್ಲಿ ಕುಳಿತಿದ್ದೀರಾ ಅಥವಾ ಸತ್ಯಯುಗದಲ್ಲಿ ಕುಳಿತಿದ್ದೀರಾ? ಮನೆಯಲ್ಲಿ ಕುಳಿತಿದ್ದೀರಾ. ತಂದೆ ಮಕ್ಕಳಿಗೆ ಮನೆಯಲ್ಲೇ ಓದಿಸ್ತಾರೆ ಅಲ್ವಾ. ತಾವು ಎಲ್ಲರ ಮನೆ ಇದಾಗಿದೆ. ಯಾವಾಗ ಹೊರಗೆ ಹೋಗ್ತೀರಾ ಆಗ ಈ ರೀತಿ ಹೇಳಲ್ಲ, ಮನೆಯಲ್ಲಿದ್ದೀವಿ ಅಂತ ಹೇಳಲ್ಲ. ಇಲ್ಲಿ ಬಹಳ ಒಳ್ಳೆಯ ನಶೆ ಇರುವುದು. ದೇಹಿ ಅಭಿಮಾನಿ ಆಗಬೇಕು. ಆಗ ಜಾತಿ ಪಾತಿಯ ಭೇದ ಎಲ್ಲವೂ ಹೊರಟು ಹೋಗುವುದು. ಹಳೆಯ ಪ್ರಪಂಚ ತಮೋ ಪ್ರಧಾನವಾಗಿದೆ. ಅದರಲ್ಲಿ ಭೇದ ಭಾವ ಮತ್ತಷ್ಟು ಹೆಚ್ಚುವುದು. ಮೊದಲು ಬ್ರಿಟಿಷ್ ಸರ್ಕಾರದ ಸಮಯದಲ್ಲಿ ಭಾಷೆಗಳ ಘರ್ಷಣೆ ಇರಲಿಲ್ಲ. ಈಗ ದಿನ ಪ್ರತಿದಿನ ಭಾಷೆಗಳಿಗಾಗಿ ಎಷ್ಟು ಘರ್ಷಣೆ ನಡೆಯುತ್ತಿರುತ್ತೆ. ಮತ್ತು ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುವುದು, ಯಾವುದೇ ಭೇದ ಭಾವ ಇರುವುದಿಲ್ಲ. ಒಳ್ಳೆಯದು.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಯಾವುದೇ ದೇಹದಾರಿಯ ನೆನಪು ಬರಬಾರದು. ಅದಕ್ಕಾಗಿ ಯಾರ ಜೊತೆಯಲ್ಲಿಯೂ ಪ್ರೀತಿ ಇಟ್ಟುಕೊಳ್ಳಬಾರದು, ದೈಹಿಕ ಪ್ರೀತಿ ಮಾಡಬಾರದು. ಇದರಿಂದಲೂ ಸಹ ಪಾರಾಗಿರಬೇಕು, ದೂರ ಇರಬೇಕು. ಇವಾಗ ಸತ್ಯ ಪ್ರೀತಿ ಇದೆ ಅಂದ್ಕೊಳ್ತಾರೆ, ಮತ್ತೆ ಅದು ಮೋಹದಲ್ಲಿ ಟರ್ನ್ ಆಗುತ್ತೆ ಅಥವಾ ಯಾವುದೇ ವಿಕಾರಿ ಭಾವನೆಗಳನ್ನು ಉದ್ಭವ ಮಾಡಬಹುದು. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ಬ ಬಾಬ್ರವರನ್ನು ನೆನಪು ಮಾಡಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು, ಮಾಯೆಯ ವಿಕಲ್ಪಗಳಿಗೆ ಹೆದರಬಾರದು, ವಿಜಯಿ ಆಗಬೇಕು. ಎರಡನೇ ಪಾಯಿಂಟು, ಧ್ಯಾನ ಸಾಕ್ಷಾತ್ಕಾರದಲ್ಲಿ ಮಾಯೆಯ ಪ್ರವೇಶತೆ ಬಹಳ ಆಗುವುದು. ಈ ಭೂತಗಳ ಪ್ರವೇಶತೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ಬಾಬಾರವರಿಗೆ ತಮ್ಮ ಸತ್ಯ ಸಮಾಚಾರವನ್ನು ಕೊಡಬೇಕು. ವರದಾನ, ಪ್ರತಿ ಮಾತಿನಲ್ಲಿ ಸಾರವನ್ನು ಗ್ರಹಣ ಮಾಡಿಕೊಂಡು ಆಲ್ರೌಂಡ್ ಆಗುವಂತಹ ಸರಳ ಪುರುಷಾರ್ಥಿ ಆಗಿರಿ. ಪ್ರತಿ ಮಾತಿನಲ್ಲಿ ಸಾರವನ್ನು ಗ್ರಹಣ ಮಾಡಿಕೊಂಡು ಆಲ್ರೌಂಡ್ ಆಗುವಂತಹ ಸರಳ ಪುರುಷಾರ್ಥಿ ಆಗಿರಿ. ವರದಾನದ ವಿಶ್ಲೇಷಣೆ, ಏನೇ ಮಾತುಗಳನ್ನು ನೋಡುತ್ತೀರಾ ಕೇಳುತ್ತೀರಾ ಅದರ ಸಾರವನ್ನು ತಿಳಿದುಕೊಳ್ಳಿರಿ. ಮತ್ತು ಏನು ಮಾತುಗಳು ಮಾತನಾಡ್ತೀರಾ, ಏನು ಕರ್ಮ ಮಾಡ್ತೀರಾ ಅದರಲ್ಲಿ ಸಾರ ಅಡಕವಾಗಿರಬೇಕು. ಆಗ ಪುರುಷಾರ್ಥ ಸರಳವಾಗುವುದು. ಅಂತಹ ಸರಳ ಪುರುಷಾರ್ಥಿ ಎಲ್ಲ ಮಾತುಗಳಲ್ಲೂ ಆಲ್ರೌಂಡ್ ಇರ್ತಾರೆ. ಅವರಲ್ಲಿ ಯಾವುದೇ ಕಡಿಮೆ ಕಾಣೋದಿಲ್ಲ. ಯಾವುದೇ ಮಾತಿನಲ್ಲಿ ಸಾಹಸ ಕಡಿಮೆ ಆಗುವುದಿಲ್ಲ. ಬಾಯಿಂದ ಅಂತಹ ಶಬ್ದಗಳು ಬರುವುದಿಲ್ಲ, ಇದನ್ನು ನಾನು ಮಾಡಲಿಕ್ಕಾಗಲ್ಲ ಎಂಬುದು. ಈ ರೀತಿ ಸರಳ ಪುರುಷಾರ್ಥಿಗಳು ಸ್ವಯಂವೂ ಸರಳ ಚಿತ್ತರಾಗಿರುತ್ತಾರೆ ಮತ್ತು ಬೇರೆಯವರನ್ನು ಸಹ ಸರಳ ಚಿತ್ತರನ್ನಾಗಿ ಮಾಡುತ್ತಾರೆ. ಸ್ಲೋಗನ್, ಸಾಧನಗಳನ್ನು ಉಪಯೋಗಿಸಿಕೊಳ್ಳುತ್ತಾ ಅವುಗಳ ಪ್ರಭಾವದಿಂದ ಭಿನ್ನರು ಮತ್ತು ಬಾಬಾರವರಿಗೆ ಪ್ರಿಯರಾಗಿರಿ. ಸಾಧನಗಳನ್ನು ಉಪಯೋಗಿಸುತ್ತಾ ಅವುಗಳ ಪ್ರಭಾವದಿಂದ ಭಿನ್ನರು ಮತ್ತು ಬಾಬಾರವರಿಗೆ ಪ್ರಿಯರಾಗಿರಿ. ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಏಕರಸ ಸ್ಥಿತಿ ತಯಾರು ಮಾಡಿಕೊಳ್ಳಲು ಒಬ್ಬ ತಂದೆಯ ವಿನಃ ಬೇರೆ ಏನನ್ನೂ ನೋಡಬಾರದು. ನೋಡುತ್ತಿದ್ದರೂ ನೋಡಬೇಡಿ. ಏನೆಲ್ಲ ನೋಡ್ತೀರಾ ಇದ್ಯಾವುದೂ ಇರುವಂತಹದ್ದಿಲ್ಲ. ಈ ಪ್ರಪಂಚದಲ್ಲಿ ಏನೆಲ್ಲ ನಮ್ಮ ನೇತ್ರಗಳಿಗೆ ಕಾಣ್ತಿದೆ ಇದ್ಯಾವುದೂ ಇರುವಂತಹದ್ದಲ್ಲ. ಅಂದಾಗ ಏಕರಸ ಸ್ಥಿರವಾಗಿ ಯಾವಾಗ ಇರಲು ಸಾಧ್ಯವೆಂದರೆ ಯಾವಾಗ ಯಾವುದೇ ದೃಶ್ಯವನ್ನು ನೋಡುತ್ತಾ ಯಾಕೆ, ಏನು, ಹೇಗೆ ಎಂಬ ಉತ್ಪತ್ತಿ ಆಗುವುದಿಲ್ಲ. ಇದೇ ವ್ಯರ್ಥ ಸಂಕಲ್ಪಗಳಿಗೆ ಅಲ್ಚಲ್ಲಾಗಲಿಕ್ಕೆ ಕಾರಣ. ವ್ಯರ್ಥ ಸಂಕಲ್ಪಗಳು ಬರಲಿಕ್ಕೆ ಅಥವಾ ಅಲ್ಚಲ್ಲಾಗಲಿಕ್ಕೆ ಕಾರಣ. ಈ ಯಾಕೆ ಯಾಕೆ ಎಂಬುವಂತಹ ಕ್ಯೂವನ್ನು ಸಮಾಪ್ತಿ ಮಾಡಿ ಅದರ ನಂತರವೇ ಸಂಪೂರ್ಣತೆ ಬರುವುದು. ಓಂ ಶಾಂತಿ.